ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ವಿಶೇಷವಾಗಿ ಒಂದು ಪ್ರೆಸ್ ಕರೆದು ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಸ್ತ್ರೀ ಮೇಲೆ ಮತ್ತು ಮಕ್ಕಳ ಮೇಲೂ ಆಗ್ತಾ ಇದ್ದಾವೆ ಅನ್ನೋ ಮಾತನ್ನು ಹೇಳೋ ಜೊತೆಗೆ ಭಾಳ ಹೆಚ್ಚಾಗ್ಯದಪ್ಪ. ಕಳೆದ 2023 ಇತ್ತೀಚೆಗೆ ಪ್ರತಿ ವರ್ಷ ಅತ್ಯಾಚಾರ ಆಗಿರ್ಬೋದು, ಲೈಂಗಿಕ ಕಿರುಕುಳ ಆಗಿರ್ಬೋದು, ಹೆಣ್ಣುಮಕ್ಕಳ ಮೇಲೆ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಅಥವಾ ಗಂಡನಿಂದ ಕಿರುಕುಳ ಆಗಿರ್ಬೋದು, ಪೋಕ್ಸೋ ಪ್ರಕರಣಗಳಾಗಿರ್ಬೋದು, ಇವೆಲ್ಲ ನೋಡಿದಾಗ ಬಾಲ್ಯ ವಿವಾಹ ಆಗಿರ್ಬೋದು, ಬಾಲ ಕಾರ್ಮಿಕ ಪ್ರಕರಣಗಳಾಗಿರ್ಬೋದು, ಹೀಗೆ ಎಲ್ಲ ಕಡೆಯಿಂದನೂ ಈ ಅತ್ಯಾಚಾರ ದೌರ್ಜನ್ಯ ಹೆಚ್ಚಾಗ್ತಾನೆ ನಡೆದು. ಇದು ಎಂಡ್ ಯಾವಾಗ ಅಂತ ಇನ್ನೊಂದು ಇವತ್ತು ದೊಡ್ಡ ಮುಖ್ಯ ಪ್ರಶ್ನೆ ಆಗ್ಯದ. ಇವೆಲ್ಲ ನೋಡಿದಾಗ ಅನ್ನಿಸ್ತದ ಇದಕ್ಕೆ ಎಂಡಿಲ್ಲ ಏನಪ್ಪ ಅಂತಾರೆ. ನಾವು ನಾಗರಿಕರಾಗ್ತಾ ಇದ್ದೀವೋ ಅನಾಗರಿಕರಾಗ್ತಾ ಇದ್ದೀವೋ ಅನ್ನುವಂಥದ್ದು. ಇದಕ್ಕೆಲ್ಲ ಕಾರಣಗಳು ಎಂತ ಅನ್ನೋದು ಇವತ್ತು ನಾವು ಚರ್ಚೆ ಮಾಡಬೇಕಾಗ್ಯದ. ಯಾಕಂತಂದ್ರೆ ಅವ್ರು ಹೇಳೋದನ್ನು ನೋಡಿದ್ರಪ್ಪ ಅಂತಂದ್ರೆ ನಮ್ಮ ನಾಗಲಕ್ಷ್ಮಿಯವರು ಮತ್ತು ಅದೇ ಕಾಲಕ್ಕೆ ಈ ಒಂದು ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದಂಥ ಕೆ ನಾಗನಗೌಡರು ಇವರು ಹೇಳೋದನ್ನು ನೋಡಿದಾಗ ಮಕ್ಕಳ ಮೇಲೆ, ಸ್ತ್ರೀಯರ ಮೇಲೆ ಇದು ನಿರಂತರ ನಡೀತಾನೆ ಇದೆ. ಮೊದಲಿಂದ ನಡೆದದು ಈಗೂ ನಡೀತಾ ಇದೆ ಏನಪ್ಪ ಇದು ಅನ್ನೋಂಥದ್ದು. ಇದು ನಡೀಬಾರ್ದು, ಇವರಿಗೆಲ್ಲ ಒಂದು ನೆಮ್ಮದಿ ಬದುಕಿಸಬೇಕು ಅಂತ ಏನು ಮಾಡಬೇಕು ಅನ್ನೋದು ಒಂದು ಮೂಲಭೂತ ಪ್ರಶ್ನೆ ಇದು. ಇವರಿಗೆಲ್ಲ ಹೆಣ್ಮಕ್ಳು ಒಂದು ರೀತಿಯಿಂದ ಎಜುಕೇಷನ್ ಇಲ್ಲದ್ರಿಂದನೂ ಸಹಿತ ಭಾಳಷ್ಟು ಹೆಣ್ಮಕ್ಳಲ್ಲಿ ಶೋಷಣೆಗೊಳಗಾಗುವಂಥದ್ದು ಭಾಳ ಅದ ಅನ್ನುವಂಥದ್ದು. ಇತ್ತೀಚೆಗೆ ಒಂದಿಷ್ಟೇನೋ ಕಲಿತಂಥ ಹೆಣ್ಮಕ್ಕಳು ತಮಗಾದಂಥ ಅನ್ಯಾಯಗಳನ್ನು ಪ್ರತಿಭಟಿಸುವ ಮೂಲಕ ಮತ್ತೆ ಮೃಗಂಸ ವ್ಯಕ್ತ ಮಾಡ್ತಾ ಇದ್ದಾರೆ. ಅದು ಎಲ್ಲ ಅಲ್ಲ, ಅಲ್ಲೇ ಇಲ್ಲೇ ಕೆಲವಷ್ಟು ಭಾಳ